ಅಥವಾ ರೈನೋಸರಸ್ ಕೀಟ ಅಂದ್ರೆ ಹಾ. ನೀವು ಗೊಬ್ಬರದಲ್ಲಿ ಗೊಣ್ಣೆ ಹುಳು ಅಂತ ಇರುತ್ತೆ. ಹೌದು. ನೀವು ಕರೆಕ್ಟ್ ರೀತಿನಲ್ಲಿ ಕಾಂಪೋಸ್ಟ್ ಆಗದೆ ಇರೋಂತ ಗೊಬ್ಬರ ತಂದಿದ್ದಲ್ಲೇ ಹಾ. ಅದರಲ್ಲಿ ಗೊಣ್ಣೆ ಹುಳುಗಳು ಅಂತ ಇರುತ್ತೆ. ಹ್ಮ್. ನಮ್ಮಲ್ಲಿ ಬರೋ ಗೆಸ್ಟ್ ಆಗ್ಲಿ ಹ್ಮ್. ಯಾರಾದ್ರೂ ಫ್ರೆಂಡ್ಸ್ ಆಗ್ಲಿ ಯಾರೇ ಬಂದ್ರು ಅಂದ್ರು ಹ್ಮ್. ಅವ್ರಿಗೆ ಎಳ್ನೀರ್ ಕುಡಿಬೇಕು ಅಂತ ಆಸೆ ಆದ್ರೆ ಹ್ಮ್. ಅವರೇ ಕೈಯಿಂದ ಕಿತ್ಕೊಂಡು ಕುಡಿಯೋ ತರ ಆಗಿರ್ಬೇಕು. ಆನಾದ್ರೆ ಏನಾಯ್ತು ಅಂದ್ರೆ ನಮ್ಗೆ ಈಗ ಬೇರೆ ತರದ ಮಿತ್ರ ಕೀಟಗಳು ಇರುತ್ತೆ. ಹಾ. ಅದು ಮಿತ್ರ ಕೀಟಗಳಿಗೆ ಎಫೆಕ್ಟ್ ಆಗಬಾರ್ದು. ನಾನು ಓದಿದಾಗ ಹ್ಮ್. ಮಿತ್ರ ಕೀಟಗಳು ನಾರ್ಮಲ್ ಆಗಿ ರಾತ್ರಿ 10-11 ಗಂಟೆ ಮೇಲೆ ಅದ್ರ ಆಕ್ಟಿವಿಟಿ ಸ್ಟಾರ್ಟ್ ಮಾಡುತ್ತೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಕಳೆದ ಒಂದು ಪಂಚತರಂಗಿಣಿ ಮತ್ತು ಅಗಸೆ ಬೀಜದ ಒಂದು ಕಂಟೆಂಟ್ ನಿಮಗೆ ತೋರಿಸಿದೆ. ಅದರ ಕೊನೆಯಲ್ಲಿ ಈ ಮರವನ್ನು ನಾನು ತೋರಿಸಿದೆ. ಅತ್ಯಂತ ಸಣ್ಣ ವಯಸ್ಸಲ್ಲಿ ಮತ್ತು ಭಾರಿ ಎತ್ತರ ಹೋಗದೆ ಅಲ್ಲಿ ಚೆನ್ನಾಗಿ ತೆಂಗಿನಕಾಯಿ ಆಗಿರುವಂಥದ್ದು. ನಾನಿರುವಂಥದ್ದು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಲೋಕೇಶ್ ಅವರ ನೈಸರ್ಗಿಕ ಕೃಷಿಯ ತೋಟದಲ್ಲಿ. ಇದಕ್ಕಿಂತ ಮೊದಲು ಇದರ 2 ವಿಡಿಯೋ ನೀವೆಲ್ಲರೂ ಕೂಡ ನೋಡಿದ್ದೀರಿ. 3ನೇ ವಿಡಿಯೋಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ಇವತ್ತು ನಾನು ನಿಮಗೆ ಆ ತೆಂಗಿನ ಸಂಗತಿಗಳನ್ನು, ಯಾವ ಬೆಳೆ ಮಾಡಿದ್ದಾರೆ, ಹೇಗೆ ಬೆಳೆದಿದ್ದಾರೆ ಅನ್ನೋ ತೋರಿಸ್ತೀನಿ. ಅದರ ಜೊತೆಗೆ ಒಂದು ಸಂಗತಿಯನ್ನು ತೋರಿಸ್ತಾನೆ. ಈ ಭಾಗದಲ್ಲಿ ತುಂಬ ರೇರ್ ಆಗಿರುವಂಥ ತೋಟ ಇದು. ಹಳೇಕರ್ ಅವರ ಪ್ರೇರಣೆ ಪಡೆದು ಮಾಡಿರುವಂಥದ್ದು. ಇಲ್ಲಿ ಕಾಣ್ತಾ ಇರ್ಬೋದು ನೀವು, ಬಟರ್ ಫ್ರೂಟ್ ಪೂರ್ತಿ ಮರಗಳು, ಬಟರ್ ಫ್ರೂಟ್ ಬೆಳೆದಿರುವಂಥದ್ದು. ಮರಗೆಣಸನ್ನು ಬೆಳೆದಿದ್ದಾರೆ, ಜೀವಾಮೃತಗಳನ್ನು ಹಾಕ್ತಾರೆ. ನೋಡಿ ಎಷ್ಟು ಆಯುರ್ವೇದಿಕ್ ಆಗಿ ಸೂಪರ್ ಆಗಿ ಸಾವಯವವಾಗಿ ಬಟರ್ ಫ್ರೂಟ್ ಬೆಳೆದಿದ್ದಾರೆ. ರೌಂಡ್ ಆಗಿ ಕೇವಲ 3 ವರ್ಷದ ಗಿಡಗಳಲ್ಲಿ ಎಷ್ಟು ಚೆನ್ನಾಗಿ ಬಟರ್ ಫ್ರೂಟ್ ಬೆಳೆದಿದೆ. ಇಂಥದ್ದು ಕೃಷಿ ತುಂಬ ಮೈಸೂರು ಭಾಗದಲ್ಲಿ ವಿರಳ ಆಗಿರುವಂಥದ್ದು. ಆ ಕಾರಣಕ್ಕೋಸ್ಕರ ಸುಮಾರು 250-300 ಕಿಲೋಮೀಟರ್ ದೂರದಿಂದ ಬಂದು ಈ ಭಾಗದ, ನಿಮ್ಮ ಭಾಗದ ಕಂಟೆಂಟ್ಗಳನ್ನು ಕೊಡ್ತಾ ಇದ್ದೇನೆ. ನೀವು ತುಂಬ ಜನರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಮೈಸೂರು ಭಾಗ, ಮಂಡ್ಯ ಭಾಗದವರೆಲ್ಲರೂ ಕೂಡ. ಆದರೆ ಎಷ್ಟೋ ಜನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ. ನೋಡಿ, ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ. ನಾನು ಇನ್ನೂ ಕೂಡ ಹೆಚ್ಚೆಚ್ಚು ಈ ಭಾಗದ ಕೃಷಿಯ ಮಾಹಿತಿಗಳನ್ನು ಕೊಡಲಿಕ್ಕೆ ಆಗತ್ತೆ. ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಬೆಂಬಲಿಸ್ತೀರಿ ಅಂತ ಅಂದುಕೊಂಡಿದ್ದೇನೆ. ಬನ್ನಿ, ಲೋಕೇಶ್ ಜೊತೆ ಅವರ ತೆಂಗಿನ ಕೃಷಿಯ, ಸಾವಯವ ಕೃಷಿಯ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ. ಸರ್, ತುಂಬ ಜನರದ್ದು ಕನಸು ಸರ್, ತೆಂಗಿನ ಮರದಲ್ಲಿ ತೆಂಗು ಯಾವಾಗಲೂ ಆಗೇ ಆಗುತ್ತೆ. ಆದರೆ ಸಣ್ಣ ಒಂದು ಏಜಲ್ಲಿ ಮತ್ತು ನಾವು ಕೈಯಲ್ಲಿ ಕೊಯ್ಯುವ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ರೈತನದೊಂದು ಕನಸು. ಅಂಥದ್ರಲ್ಲಿ ಇದೊಂದು ಸುಂದರವಾಗಿರುವಂಥ ತೆಂಗಿನ ಮರ. ಸುಮಾರೊಂದು 4 ಅಡಿ ಮೇಲಕ್ಕೆ ತೆಂಗು ಆಗಲಿ ಪ್ರಾರಂಭ ಆಗಿದೆ. ಹೌದು. ಇದು ಹೇಗೆ ಸರ್, ಎಲ್ಲಿಂದ ಇದು ಗಿಡ, ಇದ್ರದ್ದು ಹೇಗೆ ನೀವು ಬೆಳವಣಿಗೆ ಅಥವಾ ಗೊಬ್ಬರ? ಇದ್ರ ಬಗ್ಗೆ ಆಕ್ಚುಲಿ ನಾವು ಇದು ಡ್ವಾರ್ಫ್ ವೆರೈಟಿ, ಚೌಗಾಟ್ ಗ್ರೀನ್ ಅಂತ. ಅದೇ ತರ ಮುಂದೆ ಚೌಗಾಟ್ ಆರೆಂಜ್ ಅಂತ ಇದೆ. ಇದು ಇದೇ ತಳಿನ ನಾವು ಸೆಲೆಕ್ಟ್ ಮಾಡ್ಲಿಕ್ಕೆ ಒಂದು ಸಣ್ಣ ಕಾರಣ ಇದೆ. ನಾವು 2022ರಲ್ಲಿ ನಾವು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದಾಗ ಬೇಸಿಗೆ ಟೈಮ್ ನಲ್ಲಿ ನಮ್ದು ಹಳೇದು ಒಂದು 25-26 ವರ್ಷದ ಮರ ಇದೆ. ಅವುಗಳು ಎಳ್ನೀರ್ ಇರ್ತಿತ್ತು, ಆದ್ರೆ ತುಂಬಾ ಎತ್ತರ ಅದೆಲ್ಲ 50 ಅಡಿ 60 ಅಡಿ ಮೇಲೆ ಇರ್ತಿತ್ತು. ನಮ್ಗೆ ಹೇಗಾಗ್ತಿತ್ತು ಅಂದ್ರೆ, ನಮ್ಗೆ ಮೇಲೆ ಎಳ್ನೀರಿದೆ, ನಮ್ಗೆ ಕಿತ್ಕೊಂಡು ಕುಡಿಬೇಕು, ಎಳ್ನೀರ್ ಕುಡಿಬೇಕು, ಆದ್ರೆ ಸಾಧ್ಯ ಆಗ್ತಾ ಇಲ್ಲ. ತುಂಬಾ ಎತ್ತರ ಇರೋದ್ರಿಂದ ಕೊಕ್ಕೆನೆಲ್ಲ ಕೀಳ್ಬೇಕಾಯ್ತು, ಮರ ಹತ್ತವ್ರು ಕಾಯ್ಬೇಕಿತ್ತು. ಮರ ಮೇಲೆ ಎಳ್ನೀರಿದ್ರು ನಮ್ಗೆ ಆಸೆ ಕುಡಿಬೇಕು ಅನ್ನಿಸ್ತಾ ಇದ್ರು, ಆಗ್ತಾ ಇರ್ಲಿಲ್ಲ. ಅವಾಗ ನಾನು, ನನ್ನ ವೈಫ್ ಸಂಗೀತ ಡಿಸೈಡ್ ಮಾಡಿದ್ವಿ, ನಾವ್ ಮುಂದೆ ಏನಾದ್ರು ಮಾಡ್ತು ಅಂದ್ರೆ ನಮ್ಮಲ್ಲಿ ಬರೋ ಗೆಸ್ಟ್ ಆಗ್ಲಿ ಯಾರಾದ್ರೂ ಫ್ರೆಂಡ್ಸ್ ಆಗ್ಲಿ ಯಾರೇ ಬಂದ್ರು ಅಂದ್ರು ಅವ್ರಿಗೆ ಎಳ್ನೀರ್ ಕುಡಿಬೇಕು ಅಂತ ಆಸೆ ಆದ್ರೆ ಅವರೇ ಕೈಯಿಂದ ಕಿತ್ಕೊಂಡು ಕುಡಿಯೋ ತರ ಆಗಿರ್ಬೇಕು. ಆತರ ನಾವು ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟು ಅವಾಗ ಹುಡುಕ್ಲಿಕ್ಕೆ ಶುರು ಆದಾಗ ನಮ್ಗೆ ಈ ಡಾರ್ಕ್ ವೆರೈಟಿ ಇದೆ ಅಂತ ಗೊತ್ತಾಯ್ತು. ಇದ್ರಲ್ಲಿ ನಾವು ಇವಾಗ ಚೌಗಾಟ್ ಗ್ರೀನ್, ಚೌಗಾಟ್ ಆರೆಂಜ್ ಅಂತ ಹಾಕಿದೀವಿ. ಇದು ಈಗ ನೀವೇನ್ ನೋಡ್ತಾ ಇರೋದು, ಇವಾಗ ಇದು ಬಂದಿದೆ 4 ವರ್ಷದ ಗಿಡ ಇದೆ. ಈಗ 2 months ಇಂದ ಇದು ಎಳ್ನೀರ್ ಸ್ಟಾರ್ಟ್ ಆಗಿದೆ. ಇದು ಈಗ ಇದ್ರಲ್ಲಿ ಇಲ್ಲಿ ನೆಲಮಟ್ಟದಲ್ಲೇ, ನೆಲದಿಂದ 3 ಅಡಿ 4 ಅಡಿ ಮಟ್ಟದಲ್ಲೇನೆ ಎಳ್ನೀರ್ ಕೊಡುತ್ತೆ. ಇದು ಈಗ ಯಾವ ರೇಟ್ ಹೇಳಿದ್ರಿ ನೀವು? ಚೌಗಾಟ್ ಗ್ರೀನ್ ಅಂತ. ಇದು ಎಲ್ಲಿ ಸಿಗತ್ತೆ ಈ ಗಿಡಗಳು, ಈ ರೀತಿ ಬೇಕು? ನಾವು ಇದನ್ನ ಚನ್ನಪಟ್ಟಣದಿಂದ ರವಿ ಫಾರ್ಮ್ ಅಂತ ಇದೆ ಸರ್, ಅಲ್ಲಿಂದ ತಂದ್ವಿ ನಾವು. ಚನ್ನಪಟ್ಟಣದಿಂದ ತಂದಿರುವಂತದ್ದಲ್ಲ. ನೋಡಿ ಸ್ನೇಹಿತರೆ, ಅತ್ಯಂತ ಕಡಿಮೆ ಹೈಟ್ ಅಲ್ಲಿ. ಸರ್, ನಮ್ಮ ಕಡೆ ಎಲ್ಲ ಒಂದ್ ದೊಡ್ಡ ಗುಂಡಿ ಮಾಡಿ ಅದ್ರಲ್ಲಿ ನಾವು ಅಡಿಕೆ ತೆಂಗನ್ನ ನೆಡ್ತೇವೆ. ನೀವು ಭೂಮಿ ಲೆವೆಲ್ ಅಲ್ಲಿ ನೆಟ್ಟಿದ್ರಾ? ಇಲ್ಲ, ನಾವು ಭೂಮಿಗೆ 2 ಅಡಿ ತೋಡಿದೆ ಸರ್. ಅವು 2 ಅಡಿ ಅಗಲ, 2 ಅಡಿ ಆಳ, ಇದ್ರಲ್ಲಿ ಮಾಡ್ಕೊಂಡು ಅದ್ರಲ್ಲಿ ಗೊಬ್ಬರ ಹಾಕಿ ಸಸಿ ನೆಟ್ಟಿರತ್ತೆ. ಏನೇನು ಹಾಕಿದ್ರಿ? ನಾವು ಅದಕ್ಕೆ ಬಿಗಿನಿಂಗ್ ಬೇವಿನ ಹಿಂಡಿ ಜೊತೆಗೆ ನಾಟಿ ಗೊಬ್ಬರ ಅದನ್ನ ಹಾಕಿದ್ದೇವೆ. ನಮ್ದು ಇವಾಗ ಒಟ್ಟು 150 ಮರ ಇದೆ ಸರ್. ಅದರಲ್ಲಿ 80 ಡ್ವಾರ್ಫ್ ಇದೆ,
ಅದು 20 ಅಡಿ 20 ಅಡಿ 22 ಅಡಿ ನೆಟ್ಟಿದ್ದೇವೆ ಹಾ. ಡ್ವಾರ್ಫ್ ವೆರೈಟಿನ. ಹಾ. ಆಮೇಲೆ 30 ಅಡಿಗೆ ತಿಪ್ಟೂರ್ ಟಾಲ್ ನೆಟ್ಟಿದ್ದೇವೆ. ಹಾ. 30 ತಿಪ್ಟೂರಲ್ಲಿ ಆಗ್ಲಿಕ್ಕೆ ಶುರು ಆಗಿದೆ. ತಿಪ್ಟೂರ್ ಟಾಲ್ಸ್ ಇವಾಗ ನೀವು ನೋಡ್ತಾ ಇರೋ ತಿಪ್ಟೂರ್ ಟಾಲ್ ಇದು. ಇದು ತಿಪ್ಟೂರ್ ಅಲ್ಲ? ತಿಪ್ಟೂರ್ ಟಾಲ್ ಮುಂದೆಗಡೆ ಮೇಲ್ಗಡೆ ಇರೋದೆಲ್ಲ ಬಂದಿದೆ ನಿಮಗೆ ಡ್ವಾರ್ಫ್ ವೆರೈಟಿ ಇದೆ. ಹೇಗೆ ಆಗುತ್ತೆ ತೆಂಗಿನಕಾಯಿ ಎಲ್ಲ ಇದರಲ್ಲಿ? ಚೆನ್ನಾಗಿ ಆಗಿದೆ. ಈಗ 2 ತಿಂಗಳಾಗಿದೆ ಸ್ಟಾರ್ಟ್ ಆಗಿದೆ. ಎಳ್ನೀರು. ನಾವು ಇದು ಕಾಯಿಗೆ ಅಂತ ಬಿಟ್ಕೊಂಡಿದ್ದೇವೆ. ಸರ್, ತೆಂಗು ಅನ್ನುವಂಥದ್ದು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಎಷ್ಟೋ ಬಾರಿ ಹಾಕಿದ ಎಲ್ಲ ಗಿಡದಲ್ಲಿ ಇದೇ ರೀತಿ ಬರ್ತದೆ ಅಂತಿಲ್ಲ. ಒಂದು ಅದೃಷ್ಟ, ಒಂದು ನಮ್ಮ ಪರಿಶ್ರಮ, ನಮ್ಮ ಒಳ್ಳೆತನ, ಇದು ಈ ರೀತಿ ತೆಂಗು ಅನ್ನುವಂಥದ್ದು ಆ ರೀತಿ ಇರುವಂಥದ್ದು. ಅದಕ್ಕೆ ಕಲ್ಪವೃಕ್ಷ ಅಂತ ಹೇಳ್ತಾರೆ. ಇದಕ್ಕೆ ಗೊಬ್ಬರದ ಬಗ್ಗೆ ಯಾರಿಗೂ ಕನ್ಫ್ಯೂಸ್ ಇಲ್ಲ, ಇದರ ಬೆಳವಣಿಗೆ ಬಗ್ಗೆ ಕನ್ಫ್ಯೂಸ್ ಇಲ್ಲ. ಒಂದೇ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಇದಕ್ಕೆ ಅದೊಂದು ರೋಗ ಟೈಪಲ್ಲಿ ಬರುತ್ತೆ. ಅಂದ್ರೆ ಇದರ ಸಿರಿ ಇದೆಯಲ್ಲ ತುದಿ, ಅದನ್ನು ಕಟ್ ಮಾಡುವಂಥದ್ದು ಹುಳಗಳು, ಆ ಕಪ್ಪು ಹುಳ, ಕೆಂಪು ತಲೆದು ಹುಳ ಇದೆಲ್ಲ ಬರ್ತದೆ. ನಿಮ್ಮಲ್ಲಿ ನೋಡಿದ್ರೆ ಆ ರೀತಿ ಯಾವುದೇ ರೋಗದ ಲಕ್ಷಣಗಳು ಕಾಣ್ತಾ ಇಲ್ಲ. ನಿಮಗೆ ರೋಗದ ಲಕ್ಷಣ ಅಥವಾ ರೋಗ ಬಂದಿಲ್ಲೋ ಅಥವಾ ಬಂದ ಮೇಲೆ ನೀವು ತಡೆ ಕಾಡುವಂತ ಕೆಲಸ? ಇಲ್ಲ ಇಲ್ಲ, ನಮ್ಗೆ ಬಿಗಿನಿಂಗ್ ನಲ್ಲಿ ಕೂಡ ರೈನೋಸರಸ್ ಕೀಟ ಸ್ಟಾರ್ಟ್ ಆಯ್ತು. ಅದ್ರ ರೈನೋಸರಸ್ ಕೀಟ ಅಂದ್ರೆ ನೀವು ಗೊಬ್ಬರದಲ್ಲಿ ಗೊಣ್ಣೆ ಹುಳು ಅಂತ ಇರುತ್ತೆ. ಹೌದು. ನೀವು ಕರೆಕ್ಟ್ ರೀತಿನಲ್ಲಿ ಕಾಂಪೋಸ್ಟ್ ಆಗದೆ ಇರೋಂತ ಗೊಬ್ಬರ ತಂದಿದ್ದಲ್ಲೇ ಅದರಲ್ಲಿ ಗೊಣ್ಣೆ ಹುಳುಗಳು ಅಂತ ಇರುತ್ತೆ. ನಾವು ಹಾಕಿದ ಮೊದಲನೇ ವರ್ಷ ನಾವು ಗೊಬ್ಬರ ಹೊರಗಡೆಯಿಂದ ತಂದಾಗ ಅದ್ರಲ್ಲಿ ನಮ್ಗೆ ಗೊಣ್ಣೆ ಹುಳುಗಳು ಬಂದಿತ್ತು. ಅದು ಗೊಣ್ಣೆ ಹುಳುಗಳೇ ಸುಮಾರು ದಿನಗಳಾದ್ಮೇಲೆ ಭೂಮಿ ಒಳಗಡೆನೆ ಇದ್ದು ರೈನೋಸರಸ್ ಕೀಟ ಆಗಿ ಹೊರಗಡೆ ಬರ್ತವೆ. ಅದು ನಮ್ಮಲ್ಲೂ ಆಯ್ತು. ನಾವು ಕೂಡ ಇವನ್ ಬಿಗಿನಿಂಗ್ ಅಲ್ಲಿ ಅದು ಐಡೆಂಟಿಫೈ ಮಾಡ್ಲಿಕ್ಕೆ ಆಗದೆ ಒಂದು ಸುಮಾರು 30-32 ಗಿಡ ಕಳ್ಕೊಂಡ್ವಿ. ಅದು ಬಂದಿದೆ ರೈನೋಸರಸ್ ಕೀಟ. ಗಿಡದ ಸುಳಿಯನ್ನೇ ಕಚ್ಚುತ್ತೆ. ಸುಳಿಯನ್ನೇ ಮೆದುವಾಗಿರುತ್ತಲ್ಲ, ಸುಳಿನೇ ತಿನ್ನುತ್ತೆ. ಅದ್ರಲ್ಲೂ ಅದು ನಾಟಿ ಸಸಿಗಿಂತ ಈ ಡ್ವಾರ್ಫ್ ಸಸಿನಲ್ಲಿ ಮೋಸ್ಟ್ ಪ್ರಾಬಲಿ ನನಗೆ ತಿಳಿದಂಗೆ ಗ್ಲೂಕೋಸ್, ಸುಕ್ರೋಸ್ ಅಂತ ಹೇಳ್ತೇವೆ, ಅದರದ್ದು ಕಂಟೆಂಟ್ ಜಾಸ್ತಿ ಇರುತ್ತೆ ಅನ್ಸುತ್ತೆ. ಅದಕ್ಕೋಸ್ಕರ ಇದೇನೆ ಫಸ್ಟ್ ಡ್ವಾರ್ಫ್ ಸಸಿಗಳೇ ಅದಕ್ಕೆ ಬಲಿಯಾಗುವಂತದ್ದು. ಆ ತರದಲ್ಲಿ ನಮ್ದು 32 ಗಿಡ ಡ್ವಾರ್ಫ್ ಗಿಡ ಹೋಯ್ತು. ಆಮೇಲೆ 2 ನಾಟಿ ಗಿಡ ಹೋಯ್ತು. ಅವಾಗ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ತೋರಿಸ್ತೇನೆ ಬನ್ನಿ. ಈ ರೀತಿನಲ್ಲಿರೋ ಇದು ಸೋಲಾರ್ ಟ್ರ್ಯಾಪ್. ಇದನ್ನು ಉಪಯೋಗಿಸಿದ್ವಿ ನಾವು. ಈಗ ಖಾಲಿ ಮಾಡಿ ಇಟ್ಟಿದ್ದೇವೆ. ಈಗ ಸುಮ್ಮನೆ ಆಗಿಟ್ಟಿದೆ, ಇನ್ನು ತೆಗ್ದಿಲ್ಲ. ಈ ಸೋಲಾರ್ ಟ್ರ್ಯಾಪ್ ಇದ್ರೊಳಗಡೆ ಬಂದಿದೆ. ನಾವು ಅದ್ರದ್ದು ರೈನೋಸರಸ್ದು ಫೆರೋಮನ್ ಟ್ರಾಪ್ ನಲ್ಲಿ ಕಟ್ಬಿಡ್ತಾ ಇದ್ವಿ. ಅದು ರಾತ್ರಿ ಹೊತ್ತು ಲೈಟ್ ಆನ್ ಆದಾಗ ಆ ಫೆರೋಮನ್ ಟ್ರಾಪ್ ಗೆ ಅದು ಅಟ್ರಾಕ್ಟ್ ಆಗಿ ಆ ರೈನೋಸರಸ್ ಕೀಟಗಳು ಬರ್ತಾ ಇದ್ವಿ. ನಾವ್ ಇದ್ರೊಳಗಡೆ ನೀರು, ಅದ್ರೊಳಗೆ ಒಂದೇ ಒಂದು ಡ್ರಾಪ್ ಹರಳೆ ಎಣ್ಣೆನ ಹಾಕ್ಬಿಡ್ತಾ ಇದ್ವಿ. ಅದು ಅದ್ರೊಳಗೆ ಟ್ರಾಪ್ ಆಗಿ ಅದು ಬಿದ್ದು ನೀರೊಳಗೆ ಬಿದ್ದಾಗ ಸಾಯ್ತಾ ಇತ್ತು. ಡೈಲಿ ಇದೇ ತರ ನಮ್ಗೆ ಸುಮಾರು ಡೈಲಿ 1 ಇಡಿ 1.5 ಇಡಿ ಈ ತರ ಬಿದ್ದು ಸಾಕ್ತಾ ಇತ್ತು. ಮೊದಲು ಒಂದು 10-12 ದಿನದಲ್ಲಿ ಖಾಲಿ ಆಯ್ತು. ನಾವು ಇದೇ ಪರ್ಟಿಕ್ಯುಲರ್ ಈ ಕಂಪನಿ ಏನಕ್ಕೆ ತಗೊಂಡೆ ಅಂತ ಹೇಳಿದ್ರೆ, ಇದು 3 ಅವರ್ ಆದ್ಮೇಲೆ ಆಫ್ ಆಗ್ಬಿಡುತ್ತೆ. ಇದು ಪೂರ್ತಿ ರಾತ್ರಿ ನಮ್ಗೆ ಆನ್ ಆಗ್ಬಾರ್ದು. ಯಾಕೆ? ಆನ್ ಆದ್ರೆ ಏನಾಯ್ತಂದ್ರೆ ನಮ್ಗೆ ಬೇರೆ ತರದ ಮಿತ್ರ ಕೀಟಗಳು ಇರುತ್ತೆ. ಅದು ಮಿತ್ರ ಕೀಟಗಳಿಗೆ ಎಫೆಕ್ಟ್ ಆಗಬಾರ್ದು. ನಾನು ಓದಿದಾಗ ಮಿತ್ರ ಕೀಟಗಳು ನಾರ್ಮಲ್ ಆಗಿ ರಾತ್ರಿ 10-11 ಗಂಟೆ ಮೇಲೆ ಅದ್ರ ಆಕ್ಟಿವಿಟಿ ಸ್ಟಾರ್ಟ್ ಮಾಡುತ್ತೆ. ಸೊ ನನ್ನ ಉದ್ದೇಶ ಇದ್ರೆ 6-6ವರೆಗೆ ಆನ್ ಆಗಿ 9 ಗಂಟೆಗೆಲ್ಲ ಆಫ್ ಆಗ್ಬಿಡ್ಬೇಕು. ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಈ ಕಂಪನಿದು ಇದ್ರಲ್ಲಿ ಕಂಟ್ರೋಲ್ ಇದೆ. ನೀವು 3 ಅವರ್ಗೆ ಆಫ್ ಮಾಡ್ಬೋದು ನೀವು ಹೊರಗಡೆ ಎಲ್ಲಾರು ಇಟ್ಕೊಂಡು. ಅದಕ್ಕೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ ನಾನು. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು 9-9ವರೆಗೆ ಇದು ಆಫ್ ಮಾಡ್ಬಿಡ್ತಾ ಇದ್ದೆ ನಾವು. ಆವಾಗ ನಮ್ಗೆ ಮಿತ್ರ ಕಾಟಿಗಳಿಗೆ ಅದರಿಂದ ಏನು ತೊಂದರೆ ಆಗ್ತಿರ್ಲಿಲ್ಲ. ಆತರ ಒಂದು 10-15 ದಿನದಲ್ಲಿ ರೈನೋಸರಸ್ ಇದ್ರದ್ದು ಕೀಟಗಳ ಬಾಧೆ ತಪ್ಪಿತು ಸರ್. ಈಗ ಈ ಟ್ರ್ಯಾಪರ್ ಇದೆಲ್ಲ, ಇದು ಎಲ್ಲಿ ನೀವು ತರಿಸಿದ್ದು? ನಾನು ಇದು ಪೂನಾ ಅಂತ ತರಿಸ್ತೆ. ಚಿಪ್ಕೋ ಅನ್ನೋ ಕಂಪನಿ ಅದು. ಚಿಪ್ಕೋ ಅಂತ ಕಂಪನಿ. ಚಿಪ್ಕೋ ಅದು ಆನ್ಲೈನ್ ಅಲ್ಲಿ ಅಮೆಜಾನ್ ಅಲ್ಲಿ ಅವೈಲಬಿಲಿಟಿ ಇದೆ. ಅದರಲ್ಲೇ ತರಿಸ್ಕೊಳ್ಳಿ. ಎಷ್ಟು ರೂಪಾಯಿ ಇದಕ್ಕೆ? ಇದು ನಾನು ತರಿಸ್ಕೊಂಡಾಗ 1300 ರೂಪಾಯಿ ಇತ್ತು ಸರ್. ಇದ್ರಲ್ಲಿ ನೀರು ಹಾಕಿರ್ತೀರಿ? ಇದ್ರೊಳಗೆ ನೀರು, ಅದ್ಮೇಲೆ ಒಂದೇ ಒಂದು ಡ್ರಾಪ್, ಇಲ್ಲಿವರೆಗೂ ನೀರು, ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕ್ತಿದ್ವಿ ನಾವು. ಹರಳೆ ಎಣ್ಣೆ ಹಾಕ್ತಾ ಇದ್ವಿ. ಸಮ್ ಟೈಮ್ ಅದು ಸಿಕ್ಲಿಲ್ಲ ಅಂದ್ರೆ ಒಂದು ಕೆರೋಸಿನ್ ಹಾಕಿದ್ರು ಪರವಾಗಿಲ್ಲ, ಒಂದು ಡ್ರಾಪ್ ಅಷ್ಟೇ. ಅದು ಇಲ್ಲಿ ಅದಕ್ಕೆ ಫೆರೋಮೆನ್ ಟ್ರಾಪ್ ಇಲ್ಲಿ ಕಟ್ಟಿರ್ತಿದ್ವಿ. ಅದೆಲ್ಲಿ ಸಿಗುತ್ತೆ ಫೆರೋಮೆನ್ ಟ್ರಾಪ್? ನಾನು ಬಂದಿದೆ, ನಾನು IHRA ಇಂಡಿಯನ್ ಹಾರ್ಟಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಅಲ್ಲಿಂದ ಹೆಸರುಘಟ್ಟದಿಂದ ಅಲ್ಲಿಂದ ತಂದಿದ್ವಿ. ನಾನು ಕೇಳ್ಪಟ್ಟಿದ್ದೇನೆ ಅದು ಬೇರೆ ಎಲ್ಲಾ ಕಡೆ ಸುಮಾರು ಅಪ್ಕಾಮ್ಸ್ ನಲ್ಲಿ, ಕೃಷಿ ಮೇಳ, ಈ ತರ ಎಲ್ಲ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ನಡೆಯುವಂತ ಮೋಸ್ಟ್ಲಿ ಇದರಲ್ಲಿ KVKಗಳಲ್ಲೂ ಸಿಗ್ಬೋದು. ಅದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಕೂಡ ಅವೈಲಬಿಲಿಟಿ ಇದೆ. ಈಗ ಒಂದು ಬಾರಿ ನೀವು ಮಾಡಿದ್ಮೇಲೆ ಅದು ಎಷ್ಟು ಟೈಮ್ ಆಯ್ತು? 15 ದಿನದಲ್ಲಿ ಹೋಯ್ತಾ? ಆಲ್ಮೋಸ್ಟ್ ಒಂದು ಬಿಟ್ವೀನ್ 10 to 14 ಡೇಸ್. ಒಂದಿನಲ್ಲಿ ಎಷ್ಟು ಬೀಳ್ಲಿಕ್ಕೆ ಶುರು ಆಯ್ತು? ಒಂದಿನ ಇಡೀ ಲೆಕ್ಕದಾಗ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ನಿಮ್ಗೆ ಇಷ್ಟು ಬೀಳ್ತಾ ಇತ್ತು. ನಮ್ಗೆ 1-1.5 ಇಡಿ ಇತ್ತು ಬಿಗಿನಿಂಗ್. ಬರ್ತಾ ಕಮ್ಮಿ ಆಯ್ತು. ಈಗ ಏನೋ ಉಪದ್ರ ಇಲ್ಲ? ಈಗ ಲಾಸ್ಟ್ 2 years ಇಂದ ಏನ್ ಪ್ರಾಬ್ಲಮ್ ಇಲ್ಲ. ಮತ್ತೆ ಇದು ಮಾಡಕ್ ಹೋಗಿಲ್ಲ? ಇಲ್ಲ, ಮತ್ತೆ ಇದು ಯೂಸ್ ಮಾಡ್ತಾ ಇಲ್ಲ. ಅಂದ್ರೆ ಹಾಗಾದ್ರೆ ಹೇಗೆ ಅದು ಮತ್ತೆ ಯಾಕೆ ಸೃಷ್ಟಿಯಾಗಿಲ್ಲ ಗೊತ್ತಿಲ್ಲ. ಅದು ಮೋಸ್ಟ್ಲಿ ನಮ್ದು ನನಗೆ ಗೊತ್ತಿಲ್ಲ. ಅದು ಕೆಮಿಕಲ್ ಇರತ್ತವೇನಾದ್ರು, ಅದೇ ಒಂದು ಅದು ಫೀಡ್ ತರನು ಅದಕ್ಕೆ ಕೆಮಿಕಲ್
ಫುಡ್ ತರ ಏನಾರು ಕನ್ವರ್ಟ್ ಆಗಿ ಅದನ್ನ ಯೂಸ್ ಮಾಡ್ಲಿಕ್ಕೆ ಮತ್ತೆ ಮತ್ತೆ ಹುಟ್ಟುತ್ತಾ ಏನೋ. ಹ್ಮ್. ನಮ್ಮಲ್ಲಿ ಕೆಮಿಕಲ್ ಇಲ್ಲ ಸದ್ಯಕ್ಕೆ. ಹ್ಮ್. ನಾವು ಜೀವಾಮೃತ ಯೂಸ್ ಮಾಡ್ತಾ ಇದ್ದೀವಿ. ಅದರಿಂದ ಏನು ನಮ್ಗೆ ಆತರ ಮತ್ತೇನು ಇದ್ರದ್ದು ರೈನೋಸರಸ್ 2 ವರ್ಷದಿಂದ ನಾವೇನು ಕಾಣ್ಪಟ್ಟಿಲ್ಲ. ಹ್ಮ್ ಹ್ಮ್ ಅದ್ರ ಮಧ್ಯದಲ್ಲಿ ಬೇರೆ ಇದು ಬಂತು, ವೈಟ್ ಫ್ಲೈಸ್ ಬಂತು. ಹಾ. ನಮ್ಗೆ ಬಿಳಿ ಏನು ಅಂತ ಬರುತ್ತೆ. ಹಾ. ಅದ್ರ ವೈಟ್ ಫ್ಲೈಸ್ ಬಂತು ನಾವು. ಹಾ. ಅದಕ್ಕೆ ಒಂದು ಸುಮಾರು ನಮ್ದೇ ಆದ ಒಂದು 40-45 ದಿನ ಪ್ರೊಸೆಸ್ ಆಯ್ತು. ಹಾ. ಅದನ್ನ ನಾವು ಮಾಡ್ಕೊಂಡ್ವಿ. ಹ್ಮ್. ಅದು ಕೂಡ ಆಲ್ಮೋಸ್ಟ್ ಒಂದೊಂದು ಡೇಸ್ ತಿಂಗಳಲ್ಲಿ ಹ್ಮ್. ಅದು ಖಾಲಿ ಆಯ್ತು. ಹ್ಮ್. ಅದು ತುಂಬಾ ಒಂದು ಡೀಟೈಲ್ಡ್ ಒಂದು ಡೀಪ್ ಪ್ರೋಸೆಸ್ ಅದು. ಹಾ. ಒಂದು 45 ದಿನ ತಗೊಳುತ್ತೆ.